ಹೋದಾಗ ಬೇರೆ ಪ್ರಮೋಷನ್ ಕೇಳಿದ್ರೆ ಫೋನ್ ಬಂತ ಅದು ಬಂದಿರತ್ತು ನನ್ನ ಹತ್ರ ಏನೇನೇ ಹೇಳ್ದ ನೋಡ್ರಿ ಹೇಳೋದು ಹೇಳ್ಬಿಟ್ಟು ನನಗೆ ಐತೆ ಗೈಸ್ ಆದರೂ ಕ್ಯಾಪ್ಚರ್ ಮಾಡಿದ್ದೀನಿ ಆದರೆ ಅದನ್ನ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಅಂದರೆ ನೋಡ್ರಿ ಬ್ಲಶ್ ಮಾಡ್ತಿರೋದು ನೋಡಿ ಗೈಸ್ ನನ್ನ ಬ್ಲಾಗ್ನ ಡೈಲಿ ನೋಡ್ತಾನಂತ ಹೇಳೋ ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಯಾಕೆಂದರೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ನನಗೆ ಫುಲ್ ಕೋಲ್ಡ್ ಆಗಿ ಆ್ಯಂಡ್ ಮಲ್ಕೊಳ್ಳೋದು ಫುಲ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಆ್ಯಂಡ್ ಸ್ವಲ್ಪ ಓದ್ಕೊಂಡೆ ನಾಳೆ ಎಕ್ಸಾಮ್ ಇದೆ ಅಲ್ವಾ ಇವತ್ತು ರಜೆ ಇತ್ತು ಸೊ ಅದಕ್ಕೆ ನಾನು ಓದ್ಕೊತಿದ್ದೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದೆ ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ ಶೇರ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಮ್ಮಮ್ಮ ಬಂದಿರೋ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಎಷ್ಟು ಟೈಮು 3 ಗಂಟೆನಾ 4 ಗಂಟೆನಾ 4:15 ಟೈಮ್ ಅಲ್ವಾ 4:15 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಹೊತ್ತು ಬ್ಲಾಗ್ ಮಾಡ್ತೀನೋ ಅಷ್ಟೊತ್ತು ಮಾಡ್ತಾಯಿರ್ತೀನಿ ಗೈಸ್ ಯಾಕೆ ಇವಾಗ ನಮ್ಮಮ್ಮ ಬರಬೇಕಾದ್ರೆ ನನಗೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ತಂದಿದ್ದಾರೆ ನಾನು ತಿನ್ನೋದೇ ಅಪರೂಪ ಇದನ್ನು ಆದರೂ ತಿನ್ನಬೇಕು ಅನಿಸ್ತೈತೆ ಯಾಕೆ ಗೊತ್ತಾ ಪ್ರಾಪರಾಗಿ ಇವಾಗ ತಿಂದರೆ ಒಂದು ಸ್ವಲ್ಪ ದಿನದಲ್ಲಿ ಅದನ್ನೆಲ್ಲ ಕಟ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ತಿನ್ಕೊಂಬಿಡ್ಬೇಕು ಅಂತ ಬೆಳಗ್ಗೆ ಏನು ಮಾಡಿದೆ ಅಂದರೆ ಗೈಸ್ ನಮ್ಮಮ್ಮ ಬೆಳಗ್ಗೆ ಮಶ್ರೂಮ್ ಇದು ಮಾಡಿದ್ರು ಗೊಜ್ಜು ಅದಕ್ಕೆ ರೈಸ್ ಇತ್ತು ತಿಂದ್ಬಿಟ್ಟು ಕೂತಿದ್ದೀನಿ ಇವಾಗ ವಿಶಾಲ್ ಬರ್ತೀನಿ ಅಂತ ಹೇಳಿದ್ದಾನೆ ವಿಶಾಲ್ ಬರಲಿ ಅವ್ನು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಓದ್ಕೊಂಡಾಯಿತು ಇನ್ನೇನಿಲ್ಲ ಗೈಸ್ ಚಿಲ್ ಮಾಡ್ತಾಯಿದ್ದೀನಿ ಅಮ್ಮನ ಜೊತೆ ಇವಾಗ ಸ್ವಲ್ಪ ಅದಾದಮೇಲೆ ಕಾಫಿ ಕುಡಿದು ನಿಮಿಷ ಇದು ಆಮೇಲೆ ವಿಶಾಲ್ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ನಮ್ಮ ಬಾಸ್ ಬಂದರು ಐಟಮ್ಸ್ಗಳನ್ನ ತೊಗೊಂಡು ಏನು ಐಟಮ್ಸ್ ತೋರಿಸೋದು ಲೇ ಶಿಷ್ಯ ಏಯ್ ಏನದು ಸೊ ರೇಷನ್ ದಾಮ್ ನೋಡಿ ಗೈಸ್ ಇವನ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರಬೇಕು ಗೈಸ್ ನಾನು ಹಿಂದಿನ ಬ್ಲಾಗ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಪಾಪ ಹೋದಾಗ ಬೇರೆ ಪ್ರಮೋಷನ್ ಕೇಳಿದ್ರೆ ಫೋನ್ ಬಂತ ಅದು ಬಂದಿಲ್ಲ ಟ್ರೈ ಮಾಡೋನು ಹುಡುಗ ಧೈರ್ಯ ಪಟ್ಟಿ ಏನಿಸ್ತು ಅವತ್ತು ಧೈರ್ಯ ಪಟ್ಟಿದ್ದೆ ಧೈರ್ಯ ಇದ್ರೇನೆ ಜೀವನ ಮಾಡೋಕ್ಕಾಗಲ್ಲ ಇದಕ್ಕೆ ಕೆರ್ಕೊಳ್ಳಿ ಅಂತ ಅಂತಾರೆ ಕಡೆ ವಿಶಾಲ್ ಯಾಕೋ ಗೊತ್ತಿಲ್ಲ ಫುಲ್ಲು ಖುಷಿಯಾಗವನೆ ಇಷ್ಟೊತ್ತು ನನ್ನ ಹತ್ರ ಏನೇನೇ ಹೇಳ್ದ ನೋಡ್ರಿ ಹೇಳೋದು ಹೇಳ್ಬಿಟ್ಟು ನನಗೆ ಎಲ್ಲೆಲ್ಲೋ ಕೈ ಹಾಕ್ತವನೆ ಥೂ ಕಳ್ಳನ ಮಗ ಏನೋ ನಡೆಸ್ತಾನೆ ಗೈಸ್ ನಡೆಸ್ಲಿ ಜೇಮ್ಸ್ ನೀನ್ ಹೇಳುವಾಗ ಗೈಸ್ ಏನೋ ಗೊತ್ತಾಯ್ತಂತೆ ಒಳ್ಳೆ ಸೀಕ್ರೆಟ್ ಇಲ್ಲ ಇದು ಕಾಂಬೋ ಆಫರ್ ನಡೀತಾ ಇದೆ ಇಲ್ಲಿ ಮೆತ್ತಿಗೆ ಏನೇನೋ ನಡೆಸ್ತಾವನೆ ಗೈಸ್ ಆಂಟಿ ಆಕಾಶ್ ಹೇಳ್ತಾನೆ ಇವನೇ ಸರಿ ಇಲ್ಲ ಆಂಟಿ ಇವನೇ ನೋಡ್ಕೊಳ್ಳಿ ಫಸ್ಟ್ ಸರಿ ಆಂಟಿ ಇವನೇ ನೋಡ್ಕೊಳ್ಳಿ ನಂದು ಹೇಳಿ ಇವಾಗ ಜೇಮ್ಸ್ ಹೇಳ್ತಾನೆ ನಂದು ಈ ಡೈಲಾಗ್ ನೋಡ್ಕೊ ಜೇಮ್ಸ್ ಅದಕ್ಕೆ ನಮ್ಮ ಮುಂಚೆ ವಿಶಾಲ್ ಏನೋ ನಡೆಸ್ತಾನಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ನಾವು ಬೇಗ ಆದಷ್ಟು ನನ್ನ ಹತ್ರ ಐತೆ ಗೈಸ್ ಆದರೂ ಕ್ಯಾಪ್ಚರ್ ಮಾಡಿದ್ದೀನಿ ಆದರೆ ಅದನ್ನ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಇಲ್ಲ ಅವ್ನು ಹ್ಞೂ ಅಂದರೆ ಸಾಕು ಎಕ್ಸ್ಪೋಸ್ ಹೆಂಗೆ ಮಾಡ್ತೀನಿ ಅಂದರೆ ವ್ಲಾಗಾಗಿ ಡೈರೆಕ್ಟ್ ಹಾಕ್ಬಿಡ್ತೀನಿ ಯಾರು ಏನು ಹೆಂಗೆ ಅಂತ ಒಟ್ನಲ್ಲಿ ಏನೋ ನಡೆಸ್ತಾನೆ ಹುಡುಗ ಇಷ್ಟೊಂದು ನಾಚ್ಕೊತಾನೆ ಅಂದರೆ ನೋಡ್ರಿ ಬ್ಲಶ್ ಮಾಡ್ತಿರೋದು ನೋಡಿ ಗೈಸ್ ಯಪ್ಪ ಗೈಸ್ ನಾನು ಅವ್ರ ಹೆಸ್ರನ್ನು ಹೇಳಿಲ್ಲ ಇನ್ನೂ ಆಗಲೇ ಬ್ಲಶಿಂಗ್ ನೋಡ್ರಿ ಇಲ್ಲಿ ಇವಾಗ ನಗು ಬರಲ್ಲ ನನಗೆ ಅವ್ರ ಹೆಸರು ಇಲ್ಲ ಹಿಂಗೆ ಗೈಸ್ ನಾನು ಹೇಳೋದ್ರಲ್ಲಿ ಗೊತ್ತಾಗ್ಬೇಕು ಸೌಂಡಲ್ಲೇ ಗೊತ್ತಾಗುತ್ತೆ ಅವ್ರ ಹೆಸರು ಸ್ಟಾರ್ಟಿಂಗ್ ಲೆಟರ್ ಇದು ಇಲ್ಲೇ ಗೊತ್ತಾಗುತ್ತೆ ನೋಡಿ ಗೈಸ್ ನಿಮ್ಗೊಂದು ವಿಡಿಯೋ ಈ 3 ವಿಡಿಯೋ ತೋರಿಸ್ತಾ ಇದ್ದೀನಿ ಆ ವಿಡಿಯೋದಲ್ಲೇ ಅವ್ರ ಲೆಟರ್ ಇದೆ ಯಾವುದಂತ ಕಂಡಿಡ್ಕೊಳ್ಳಿ ಕಣ್ಣು ಮುಂದೆ ಕಾಣಿಸ್ತೈತಿ ಇಲ್ಲಿ ಆ ವಿಡಿಯೋದಲ್ಲಿ ಯಾವುದೋ ಒಂದು ಲೆಟ್ರಲ್ಲಿ ಆ ಹುಡುಗಿ ಹೆಸರು ಕಂಡಿಡ್ಕೊಳ್ಳಿ ಗೈಸ್ ಏನು ಹುಡುಗಿ ಇಲ್ಲ ಏನಿಲ್ಲ ಸುಮ್ಮನೆ ಅವಾಗೆಲ್ಲ ಇದು ಮಾಡ್ತಾನೆ ನಾನು ಅದು ಒಂದು ಕಾಮಿಡಿ ಮೀಮ್ ತೋರಿಸಿ ನಗ್ತಾ ಇದ್ದೆ ಗೊತ್ತು ಗೈಸ್ ಇಷ್ಟೊತ್ತು ಕಂಟೆಂಟ್ ಕ್ರಿಯೇಟರ್ ಕೆಲಸ ಏನಾದ್ರೂ ವಿಷಯ ತೆಗೆದು ಕಂಟೆಂಟ್ ಕ್ರಿಯೇಟ್ ಸೇಮ್ ಗೈಸ್ ಟು ಬಿ ಆನೆಸ್ಟ್ ಇಲ್ಲ ಅವನು ಇವಾಗ ಏನೇನೋ ಫೋನಲ್ಲಿ ಟೆಕ್ಸ್ಟ್ಗಳು ಅದು ಇದೆಲ್ಲ ತೋರಿಸ್ತಾ ನಾನು ಇಲ್ದಿರೋ ಸುಮ್ಮನೆ ನಾನು ಹೇಳಲ್ಲ ನಾನು ಅದಕ್ಕೇ ಅವ್ನ ಟೆಕ್ಸ್ಟ್ ನೋಡಿ ಅವ್ನ ಹತ್ರ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಹಿಂಗೆಲ್ಲ ಕೈ ನೋಡ್ರಿ ಇಲ್ಲೆಲ್ಲ ಕೈ ಹಿಂಗೆಲ್ಲ ಬಿಟ್ಬಿಟ್ಟು ಶರ್ಟ್ ಒಳಗೆಲ್ಲ ಕೈ ಆಗ್ತದೆ ನನಗೆ ಅದಕ್ಕೋಸ್ಕರ ನಾನು ಬ್ಲಾಗ್ ಆನ್ ಮಾಡಿದ್ದಿಲ್ಲ ಮಾಡ್ತಿರ್ಲಿಲ್ಲ ಅವ್ನು ಯಾವ ಥರ ಖುಷಿ ಆಗೋನೆ ಅಂತ ನಿಮ್ಗೆ ತೋರ್ಸೋಕ್ಕೆ ಗೈಸ್ ಓದ್ಬೇಕು ಗೈಸ್ ನಾಳೆ ಎಕ್ಸಾಮ್ ಇದೆ ಅದು ಓದಲ್ಲ ಅಂತ ನನಗೆ ಗೊತ್ತು ಬಿಡು ಈಗ ಗ್ರಾಮರ್ ಮಾಡೋಣ ಬಾರ ಆಯಿತು ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಟ್ಟಿಗೆ ಸರಿನಾ ಟಿಲ್ ದೆನ್ ಏನಿಲ್ಲ ಹಂಗೆ ಇರ್ರಿ ಪಾಸ್ ಮಾಡಿರ್ತೀನಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇಷ್ಟೊತ್ತು ನಾನು ಬ್ಲಾಗ್ ಎಡಿಟ್ ಬ್ಲಾಗ್ ನಂದಾಗಲೇ ಅಪ್ಲೋಡ್ ಆಗೈತೆ ನಾನು ಇವಾಗ ಓದ್ಕೊಬೇಕು ಅಂತ ನಾನು ಅವನು ಇದು ಮಾಡಿ ಕುತ್ಕೊಂಡಿದ್ದೀವಿ ಸೊ ಅವನು ಒಂದು ವಿಶಾಲ್ ವರ್ಸ್ತು ನೋಡಿ ಇದು ವಿಶಾಲ್ ವರ್ಸ್ತು
ಎಡಿಟ್ ಮಾಡ್ಕೊಂಡು ಕೂತಿದ್ದಾನೆ. ಅದಾಯ್ತಾ, ಮುಗೀತಾ ಎಡಿಟು? ಆಯ್ತು. ಸರಿ, ಅದನ್ನು ಅಪ್ಲೋಡ್ ಮಾಡ್ತಾನೆ. ಅವನ ಅಕೌಂಟ್ ತೋರಿಸು, ನೀನು ಅಕೌಂಟ್ ಅವ್ರಿಗೆ ಅವ್ನು ಫಾಲೋ ಮಾಡಲಿ. ಗೈಸ್ ಅವ್ನ ಅಕೌಂಟ್ ತೋರಿಸ್ತೀನಿ, ಅದನ್ನೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ತೋರಿಸು ಬೇಗ ಅದೇ. ಗೈಸ್ ಇದೇ ಅಕೌಂಟು. ದೂರಿನ ಈ ಅಕೌಂಟ್ನ ಚೆಕ್ ಮಾಡಿ ಫಾಲೋ ಮಾಡಿ, ಅವ್ನಿಗೆ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಸ್ವಲ್ಪ ಓದಿ ಪೂಜೆ ಮಾಡ್ತಿದ್ದೆ ಇಷ್ಟೊತ್ತು, ಅದಕ್ಕೆ ಬ್ಲಾಗ್ ಮಾಡಿರಲಿಲ್ಲ. ಇವಾಗ ಓದ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಓದ್ಕೊಂಬಿಡ್ಲಾ? ನಿಮ್ಗೇನು ಗೊತ್ತು ನಾನು ಓದೋದು? ಗೈಸ್ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಾನು ಓದಕ್ಕೆ ಕುತ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮು ಬರ್ದು ಪಾಸ್ ಆಗ್ಬಿಡ್ತೀನಿ. ಗೈಸ್ ಕಾಲೇಜಲ್ಲಿ ದೀಪೋತ್ಸವ ಐತೆ, ಹೋಗಲೇ ಇವಾಗ. ಗೈಸ್ ಅವನು ದೀಪೋತ್ಸವಾಗ ಏನು ಗೊತ್ತಾ ಹೋಗ್ಬೇಕು ಅಂತ ಇರೋದು ಅಲ್ಲಿ. ಸೀನಿಯರ್ಸ್ ಎಲ್ಲ ಸುಳ್ಳು ಗೈಸ್, ಇದೆಲ್ಲ ಸುಳ್ಳು. ಯಾರೋ ಬರ್ತೀನಿ ಅಂತ ಹೇಳೋರೆ, ಅದಕ್ಕೆ ಇವನು ಅವಾಗಲೇ ಹೋಗಲ್ಲ ಅಂತ ಹೇಳ್ತಿದ್ದ ನನ್ನ ಹತ್ರ. ಇವಾಗ ಅವನಿಗೆ ಮನ್ಸು ಬಂದ್ಬಿಡೈತೆ ಅಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ಹೇಳ್ತೀನಿ ಹೋಗೋ ಅಂತಂದ್ರೆ ಅವ್ನು ಕೇಳ್ತಾ ಇಲ್ಲ. ನಂದೇದು ಅವ್ನಿಗೆ ಹೋಗೋ ಅಂದ್ರೆ ಇವಾಗ ಕೇಳ್ತಾ ಇಲ್ಲ. ಹೋಯ್ತಾನೆ, ಆದ್ರೂ ಬಿಡಲ್ಲ. ನಂಗೆ ಗೊತ್ತು ಅವ್ನು ಹೋಯ್ತಾನೆ, ಕಳ್ಳನ ಮಗನೇ. ನೋಡೋಣ. ಸೊ ಇವಾಗ ಓದ್ಕೊಳ್ಳೋಣ ಗೈಸ್. ಓದ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ನೀವೆಲ್ಲ ಹೋಗ್ತಿದ್ದೀರಾ? ಅವ್ರ ಅಂಗಡಿಗೆ ಹೋಗ್ತಾರೆ. ಇವಾಗ ನಾನು ಓದೋದೇನು ಎಕ್ಸಾಮ್ ಇಲ್ಲ, ನಾನು ಹೋಗ್ಬಿಡ್ತಿದ್ದೆ. ಸುಮ್ಮನೆ ಯಾಕೆ ಹೋಗಿ ಪ್ರೆಗ್ನೆಂಟ್ ಆಗಿದ್ದಾನೆ. ಸಾರಿ ಅವನಿಗೆ ಹೊಟ್ಟೆ ನೋವು ಅಂತೆ, ಅದಕ್ಕೆ ಏನೋ ತಗೊಂಬರ. ಇದು ಏನು ಡೇಟ್ ಎಕ್ಸ್ಪೈರಿ ಡೇಟಾ? ಅದೇ ನೋಡ್ತಾ ಇದ್ದೀನಿ ಇಲ್ಲಿ. 5/11/24 ಕೊಣಲ್ಲಿ 5 ಎಕ್ಸ್ಪೈರ್ಡ್ ಆಗಿದೆ. ಮತ್ತೆ ಅದು ಎಕ್ಸ್ಪೀರಿಯಡ್ ಆಗಿದೆ ಅಂದಿದ್ದು, ಎಕ್ಸ್ಪೈರ್ ಆಗಿದೆ. ಅವನಿಗೆ ಹೊಟ್ಟೆ ಜಾಸ್ತಿ ನೋಯ್ತಿದೆ ಅಂತ. ಯಾಕೆ ಅಂದರೆ ಏನೋ ಮಾಡ್ಕೊಂಡವ್ರೆ ಇವನು. ಮತ್ತೆ ಆಕಾಶು ಏನು ಮಾಡಿದ್ದೀರಾ? ಅವ್ನ ಮನೆಗೆ ಹೋಗಿಲ್ಲ, ಅವ್ರ ಮನೆಗೆ ಏನೋ ಮಾಡ್ಕೊಂಡವ್ರೆ, ಅದಕ್ಕೋಸ್ಕರ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಬನ್ನಿ ಗೈಸ್, ಜಾಯ್ನ್ ಅಸ್, ಹ್ಯಾವ್ ಸಮ್ ಮೀನು. ಜಾಸ್ತಿ ಕುಡಿಬೇಡಿ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಓಕೆ, ಇವಾಗ ಅವ್ನಿಗೇನೋ ತೊಗೊಂಡು ಬರೋಣ, ನಡೀರಿ ಗೈಸ್ ಅಷ್ಟೇ. ಏನು ಬಿಸಾಕ್ತೀಯ? ತಿನ್ಕೊಳ್ಳೋ, ಹೊಟ್ಟೆ ನಾವು ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಏನೋ ಇದೆ, ಇಲ್ಲೊಂದು ಮಗು ಇದೆ ಇದ್ರೊಳಗೆ, ಅದಕ್ಕೆ ನೋಯ್ತಾ ಇರೋದು ಅಲ್ವಾ? ನಾನೇ ಮಗು ಮಾಡೋದು ಅಲ್ವಾ? ಕಟ್ ಮಾಡು. ನಿಂಗೊಂದು ವಿಷಯ ಇಲ್ಲ ಹೇಳಲ್ಲ ಗೈಸ್. ನೋಡ್ರಿ ನಾಟಕ ನನ್ನ ಮಗ, ನಾಟಕಗಳೆಲ್ಲ ಡಬಲ್ ನಾಟಕ. ನಮ್ಮ ಹುಡುಗ ನೋಡಿ ನನ್ನ ಬ್ಲಾಗ್ನ ಡೈಲಿ ನೋಡ್ತಾನಂತೆ. ಹೇಳೋ, ಏನು ಹೇಳ್ತೀಯ? ಡೈಲಿ ನೋಡ್ತಾ ಇದ್ದೀರ, ಹೆಂಗ ಅನ್ಸ್ತೈತೆ ಹೇಳು? ಜೋರಾಗಿ ಹೇಳಿ ಸ್ವಲ್ಪ. ಚೆನ್ನಾಗಿದಾ? ನೋಡಿ ಗೈಸ್, ನಮ್ಮ ಹುಡುಗ ನಮ್ಮ ಬ್ಲಾಗ್ ಎಲ್ಲ ಡೈಲಿ ನೋಡ್ತಾನೆ. ಥ್ಯಾಂಕ್ಸ್. ಸೊ ಗೈಸ್, ಒಂದು ವಿಷಯ ಏನೋ ಮಾತ್ರ ತಗೊಳಕ್ಕೆ ಮಾಡ್ತಾರೆ. ನೀನು ಮಾತ್ರ ಎಲ್ಲ ಕಡೋ ತಗೋ. ಅದು ಏನು 6 ರೂಪೀಸ್ ನೋಡ್ರಿ. ಇವಾಗ ಹಿಂಗೆ ಕೊಟ್ಟವರಲ್ಲ ಆ ಥರ 6 ರೂಪೀಸ್ ಅಂದ್ರು. ಇವಾಗ 6 ಸೆಕೆಂಡ್ಸು ಇವಾಗ 10 ರೂಪೀಸ್ ಆಗ್ಬಿಡೈತೆ ಒಂದು. ಎಲ್ಲ ನೋಡ್ರಿ ಎಷ್ಟು ರೇಟ್ ಜಾಸ್ತಿ. ಇವ್ರು ಹಿಂದಿಯವ್ನಿಗೆ ಏನೆಲ್ಲ ಹಾಕೊಂಡು ಹೊಡೀರಿ. ಬ್ಯಾಟ್ ಕಮೆಂಟ್ ಹಾಕ್ರಿ ಅವ್ನಿಗೆ. ಗೈಸ್ ನೋಡಿ ಗೈಸ್, ಕನ್ನಡದವನು ಅಂತ ಹೇಳ್ಕೊಂಡ ಹಿಂದಿಲಿ ಮಾತಾಡ್ತಾರೆ. ಏನು ಮಾಡೋಣ ಹೇಳ್ರಿ, ನೀವೇ ಹೇಳಿ. ನಾವು ಕನ್ನಡದವ್ರು ಆಗ್ಬಿಟ್ಟು ಎಲ್ಲ ಭಾಷೆ ಕಲ್ತಿದ್ದೀವಲ್ಲ, ನಮ್ಗೆ ಹೆಮ್ಮೆ ಇರೋದು. ಯಾರು ಪಾಪ ವಿಶಾಲ್ ಹೊಟ್ಟೆ ನೋಯ್ತಿದೆ ಅಂತ ನೋಡಿ ಕುಡಿತಾನೆ ಹುಡುಗಿನೋ. ಕುಡಿ ಕುಡಿಬೇಕಾರೆ ಹೇಗಿತ್ತು ಟೇಸ್ಟು? ಹೋಗಿ ಮತ್ತೆ ಏನೋ ಬರಲಿಲ್ಲ. ಛೀ, ತೋರಿಸ್ಬಿಡು. ಇಟ್ ವಾಸ್ ಟೂ ಬ್ಯಾಡ್. ರಿಲೀಫ್ ಆಯ್ತಾ? ಇಲ್ಲಿರೋ ಮಗು ಕಡಿಮೆ ಆಯ್ತು ಹೊಟ್ಟೆ ನೋವು. ಸೆಕ್ಸಿ ವಾಮಿಟ್ ಬರ್ತಿದ್ಯಾ? ಇಲ್ಲ. ಆ ಮಗುಗೆ ತಂದೆ ಯಾರು? ಜೇಮ್ಸ್ ಅವ್ರ ಆಕಾಶ್. ಮೀ ಮೈಸೆಲ್ಫ್ ಇಸ್ ಅ ತಂದೆ. ಗಾಯ್ಸ್, ಇವ್ನು ಯಾಕೆ ಕ್ಯಾಟಗರಿ ಅಂತ ನೀವಿದು ಕಮೆಂಟ್ ಹಾಕೊಳ್ರಿ. ಅಪ್ಪ ಈ ಥರ ಗೈಸ್, ನನ್ನ ತಂದೆ ನನ್ನ ಮಕ್ಕಳು ನಾನೇ ಮಾಡಿದ್ರು. ನೀನೇ ಮಾಡ್ಕೊಂಡ ಗೈಸ್, ಅವನೇ ಮಾಡ್ಕೊಂಬಿಟ್ಟಂತೆ. ಯಪ್ಪ ಏನೇನು ಮಾತಾಡ್ತೀಯ ಮಾತಾಡೋ. ಹಲೋ, ಚೆನ್ನಾಗಿದ್ಯಾ? ಬೇಡ, ಅವ್ನು ಯಾರಿಗೆ ಮಾತಾಡ್ತಾನೆ ಅಂತ ನನಗೊತ್ತು ಗೈಸ್. ಯಾರಿಗೋ ಚೆನ್ನಾಗಿದೆ ಅಂತ ಬೇರೆ ಬ್ಲಾಗಲ್ಲಿ ಕೇಳ್ತಾನೆ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿರಿ. ಹೇಳಿದ್ದೀನಿ ಕಣೋ, ಖುಷಿನಾ? ಅವಳು ನಿಂಗೂ ಗೊತ್ತು. ಸರಿ ನೋಡಿ ಗೈಸ್, ಹೇಳಿದ್ದೀನಿ ನಿಮ್ಮ ವಿಷಯ ಹೇಳಿದ್ದೀನಿ ಕಣೋ. ಏನು ಹೇಳಿದ್ದೀನಿ ಅವ್ರಿಗೆ ಹೇಳ ಬೇಡ ಅಂತ ಬಚಾವು.
ಗೈಸ್ ಇವಾಗ ಊಟ ಮಾಡಿಲ್ಲ, ಊಟ ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ನಾನು ಅವನ್ನೆಲ್ಲ ಓದ್ಕೊಂಡ್ರಿ, ಪ್ರಿಪೇರ್ ಆಗಿದ್ದೀನಿ ನಾಳೆ ಚೆನ್ನಾಗಿ ಬರೆಯೋಕ್ಕೆ ಎಕ್ಸಾಮು. ಊಟ ಮಾಡ್ತಾ ಇದೀವಿ. ನಾನು ವಿಶಾಲು. ಅವನೇನೋ ಹಿಂದಿ ವಿಡಿಯೋದೇ ಉಟ್ಬಿಟ್ಟು ಅವನು ಹಿಂದಿಲೇ ನೋಡ್ತಾನೆ ಮಾತಾಡ್ತಿದ್ರೆ, ಕನ್ನಡ ನೋಡೋದೇ ಇಲ್ಲ. ಬ್ಯಾಡ್ ಕಮೆಂಟ್ ಆಗ್ತೀವಿ ಇವಾಗ. ಏನಾಯ್ತು ಗೈಸ್ ನಮ್ಮ ಬಾಸ್ ಹೋಗ್ತಿದ್ದಾರೆ, ಅವ್ರನ್ನ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ ರೇಂಜಲ್ಲಿ ಹೋಗ್ತಾ ಇದ್ದೀನಿ ಚಳಿಗೆ ನೋಡಿ, ಸಾಕು ನಾವು ಚೊಪ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಚಳಿ ಆಗ್ತಿದೆ. ಸೊ ಗೈಸ್ ವಿಶಾಲ್ನ ಬಿಟ್ಬಿಟ್ಟು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಲ್ಲಿವರೆಗೂ ನೋಡಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.